ವರದಕ್ಷಿಣೆಯ ಆಸೆಯಿಂದ ಹಿಂದಿರುಗಿದ ಮದುವೆ ಮೆರವಣಿಗೆ. ನಂತರ ಒಬ್ಬ ಯುವಕನು ವಧುವನ್ನು ಮದುವೆಯಾದನು. ಮಧ್ಯಪ್ರದೇಶದ ಒಂದು ಸಣ್ಣ ಪಟ್ಟಣವಾದ ಸೂರಜ್ಪುರದಲ್ಲಿ ನಂದಿನಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತನ್ನ ಸರಳತೆ, ಸಂಸ್ಕಾರ ಮತ್ತು ಪರಿಶ್ರಮಕ್ಕಾಗಿ ಇಡೀ ಪ್ರದೇಶದಲ್ಲಿ ಪ್ರಸಿದ್ಧಳಾಗಿದ್ದಳು. ಅವಳ ತಂದೆ ಹರಿರಾಮ್ ಒಬ್ಬ ಸಾಮಾನ್ಯ ರೈತನಾಗಿದ್ದರು ಮತ್ತು ತಾಯಿ ಸಾವಿತ್ರಿ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದರು. ಕುಟುಂಬ ಶ್ರೀಮಂತವಾಗಿರಲಿಲ್ಲ, ಆದರೆ ಗೌರವದಿಂದ ತುಂಬಿತ್ತು. ನಂದಿನಿ ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿದ್ದಳು ಮತ್ತು ತನ್ನ ತಂದೆ ತಾಯಿಯ ಹೆಸರನ್ನು ಬೆಳಗಿಸಬೇಕು ಎಂಬುದು ಅವಳ ಕನಸಾಗಿತ್ತು. ಆದರೆ ಗ್ರಾಮದ ಸಂಪ್ರದಾಯಗಳ ಕಾರಣದಿಂದ ಅವಳ ವಿದ್ಯಾಭ್ಯಾಸ ಒಂದು ಮಿತಿಯವರೆಗೆ ಮಾತ್ರ ಮುಂದುವರಿಯಿತು ಮತ್ತು ನಂತರ ಮನೆಯವರು ಅವಳ ಮದುವೆಯ ಬಗ್ಗೆ ಚಿಂತಿಸಲು ಆರಂಭಿಸಿದರು. ಕಾಲ ಕಳೆದಂತೆ ನಂದಿನಿಯ ವಯಸ್ಸು ಮದುವೆಗೆ ಸೂಕ್ತವಾಗಿತು. ಆಗ ಹರಿರಾಮ್ ತನ್ನ ಮಗಳಿಗಾಗಿ ಒಳ್ಳೆಯ ವರನ ಹುಡುಕಾಟ ಆರಂಭಿಸಿದರು. ಅನೇಕ ಸಂಬಂಧಗಳು ಬಂದವು ಮತ್ತು ಹೋದವು. ಎಲ್ಲೋ ಹುಡುಗ ಇಷ್ಟವಾಗಲಿಲ್ಲ, ಇನ್ನೆಲ್ಲೋ ಎದುರಿನವರ ಬೇಡಿಕೆಗಳು ತುಂಬಾ ದೊಡ್ಡದಾಗಿದ್ದವು. ಹರಿರಾಮ್ ಯಾವಾಗಲೂ ಹೇಳುತ್ತಿದ್ದರು, ತಮ್ಮ ಮಗಳನ್ನು ಮಗಳಂತೆ ಗೌರವ ಸಿಗುವ ಮನೆಗೆ ಕಳುಹಿಸಲು ಬಯಸುತ್ತೇನೆ ಎಂದು. ಕೊನೆಗೆ ಒಂದು ದಿನ ಹತ್ತಿರದ ನಗರವಾದ ಚಂದ್ರನಗರದಿಂದ ಒಂದು ಸಂಬಂಧ ಬಂತು. ಹುಡುಗನ ಹೆಸರು ವಿಕ್ರಮ್. ಅವನ ತಂದೆ ದೊಡ್ಡ ವ್ಯಾಪಾರಿಯಾಗಿದ್ದರು ಮತ್ತು ಕುಟುಂಬ ಸಮಾಜದಲ್ಲಿ ಪ್ರತಿಷ್ಠಿತವೆಂದು ಪರಿಗಣಿಸಲಾಗುತ್ತಿತ್ತು. ಎರಡೂ ಕುಟುಂಬಗಳು ಭೇಟಿಯಾದಾಗ ಎಲ್ಲವೂ ತುಂಬಾ ಚೆನ್ನಾಗಿ ಕಂಡಿತು. ವಿಕ್ರಮ್ ಕೂಡ ನಂದಿನಿಯನ್ನು ಇಷ್ಟಪಟ್ಟನು ಮತ್ತು ನಂದಿನಿಯು ತನ್ನ ತಂದೆ ತಾಯಿಯ ಸಂತೋಷವನ್ನು ನೋಡಿ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದಳು. ನಿಶ್ಚಿತಾರ್ಥ ಬಹಳ ಸಂಭ್ರಮದಿಂದ ನಡೆಯಿತು. ಇಡೀ ಗ್ರಾಮದಲ್ಲಿ ಸಿಹಿತಿಂಡಿಗಳನ್ನು ಹಂಚಲಾಯಿತು ಮತ್ತು ಹರಿರಾಮ್ ಈಗ ತಮ್ಮ ದೊಡ್ಡ ಜವಾಬ್ದಾರಿ ಪೂರ್ಣಗೊಳ್ಳಲಿದೆ ಎಂದು ಭಾವಿಸಿದರು. ಆದರೆ ಮುಂದೆ ತಮ್ಮ ಕುಟುಂಬಕ್ಕೆ ಯಾವ ರೀತಿಯ ಕಠಿಣ ಪರೀಕ್ಷೆ ಎದುರಾಗಲಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ನಿಶ್ಚಿತಾರ್ಥದ ನಂತರ ನಿಧಾನವಾಗಿ ವಿಕ್ರಮ್ ಕುಟುಂಬದ ನಿಜವಾದ ಆಲೋಚನೆಗಳು ಹೊರಬರತೊಡಗಿದವು. ಮೊದಲು ಅವರು ಮದುವೆಯಲ್ಲಿ ಕೆಲವು ವಿಶೇಷ ವ್ಯವಸ್ಥೆಗಳು ಇರಬೇಕು ಎಂದು ಸೂಚನೆಗಳಲ್ಲಿ ಹೇಳಿದರು. ನಂತರ ಸಮಾಜದಲ್ಲಿ ತಮ್ಮ ಪ್ರತಿಷ್ಠೆ ತುಂಬಾ ದೊಡ್ಡದು ಎಂದು ಹೇಳಿದರು. ಆದ್ದರಿಂದ ಮದುವೆ ಮೆರವಣಿಗೆಯ ಸ್ವಾಗತವು ಅದೇ ಮಟ್ಟದಲ್ಲಿರಬೇಕು ಎಂದರು. ಹರಿರಾಮ್ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸಲು ಪ್ರಯತ್ನಿಸಿದರು. ತಮ್ಮ ಉಳಿತಾಯವನ್ನು ತೆಗೆದರು, ಸ್ವಲ್ಪ ಜಮೀನನ್ನು ಅಡಮಾನ ಇಟ್ಟರು ಮತ್ತು ಸಂಬಂಧಿಕರಿಂದ ಸಾಲವನ್ನು ಪಡೆದರು. ಆದರೂ ಬೇಡಿಕೆಗಳು ಮುಗಿಯುವ ಲಕ್ಷಣ ಕಾಣದ ಕಾರಣ ಅವರಿಗೆ ಚಿಂತೆ ಶುರುವಾಯಿತು. ಇನ್ನೊಂದೆಡೆ ಈ ವಿಷಯಗಳು ನಂದಿನಿಗೆ ತಿಳಿದಾಗಲೆಲ್ಲ ಅವಳ ಮನಸ್ಸು ಅಶಾಂತವಾಗುತ್ತಿತ್ತು. ಅವಳು ತನ್ನ ತಂದೆಗೆ ಹೇಳುತ್ತಿದ್ದಳು, ಎದುರಿನವರು ಇಷ್ಟು ಬೇಡಿಕೆ ಮಾಡುತ್ತಿದ್ದರೆ ಈ ಸಂಬಂಧ ಸರಿಯಲ್ಲ ಎಂದು. ಆದರೆ ಹರಿರಾಮ್ ಅವಳಿಗೆ ಸಮಾಧಾನಪಡಿಸುತ್ತಿದ್ದರು. ಮದುವೆ ಜೀವನದಲ್ಲಿ ಒಮ್ಮೆ ಮಾತ್ರ ಆಗುತ್ತದೆ ಮತ್ತು ಸಮಾಜದಲ್ಲಿ ಗೌರವವು ಮುಖ್ಯ ಎಂದು. ನಂದಿನಿ ಮೌನವಾಗುತ್ತಿದ್ದಳು, ಆದರೆ ಅವಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಭಯ ಮನೆ ಮಾಡಿತ್ತು. ದಿನಗಳು ಕಳೆದವು ಮತ್ತು ಮದುವೆಯ ದಿನಾಂಕ ಹತ್ತಿರವಾಗುತ್ತಾ ಹೋಯಿತು. ಇಡೀ ಗ್ರಾಮದಲ್ಲಿ ಸಿದ್ಧತೆಗಳು ಆರಂಭವಾದವು. ಮನೆಯ ಗೋಡೆಗಳಿಗೆ ಬಣ್ಣ ಹಚ್ಚಲಾಯಿತು. ಅಂಗಳದಲ್ಲಿ ಮಂಟಪವನ್ನು ಅಲಂಕರಿಸಲಾಯಿತು. ಸಂಬಂಧಿಕರು ಬರತೊಡಗಿದರು ಮತ್ತು ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಸಾವಿತ್ರಿ ತನ್ನ ಮಗಳ ಬೀಳ್ಕೊಡುಗೆಯ ಕನಸುಗಳನ್ನು ಕಾಣುತ್ತಿದ್ದಳು ಮತ್ತು ಹರಿರಾಮ್ ಮನಸ್ಸಿನಲ್ಲಿ ಖರ್ಚಿನ ಚಿಂತೆಯಲ್ಲಿ ಮುಳುಗಿದ್ದರು. ಆದರೆ ಮಗಳ ಮುಖದಲ್ಲಿ ಸಂತೋಷ ಉಳಿಸಿಕೊಳ್ಳಲು ಅವರು ಯಾವಾಗಲೂ ನಗುತ್ತಿದ್ದರು. ಅತ್ತ ವಿಕ್ರಮ್ ಕುಟುಂಬವು ನಿರಂತರವಾಗಿ ಹೊಸ ಹೊಸ ವಿಷಯಗಳನ್ನು ಹೇಳುತ್ತಿತ್ತು. ಕೆಲವೊಮ್ಮೆ ದುಬಾರಿ ಉಡುಗೊರೆಗಳ ಬಗ್ಗೆ ಚರ್ಚೆಯಾಗುತ್ತಿತ್ತು, ಮತ್ತೆ ಕೆಲವೊಮ್ಮೆ ಕಾರಿನ ಮಾತು ಬರುತ್ತಿತ್ತು. ಹರಿರಾಮ್ ಪ್ರತಿ ಬಾರಿ ಕೈಮುಗಿದು ತಾವು ರೈತರು ಮತ್ತು ಸಾಧ್ಯವಾದಷ್ಟು ಮಾಡುವುದಾಗಿ ಹೇಳುತ್ತಿದ್ದರು. ಆದರೆ ಎದುರಿನವರು ಅವರ ಅಸಹಾಯಕತೆಯನ್ನು ಅರ್ಥಮಾಡಿಕೊಳ್ಳುವ ಬದಲು ಅದನ್ನು ದೌರ್ಬಲ್ಯವೆಂದು ನೋಡುತ್ತಿದ್ದರು. ಮದುವೆಗೆ ಕೆಲವು ದಿನಗಳ ಮೊದಲು ನಂದಿನಿಗೆ ತನ್ನ ಹಳೆಯ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಆದಿತ್ಯ ಎಂಬ ಯುವಕನ ಭೇಟಿಯಾಯಿತು. ಆದಿತ್ಯ ಅದೇ ಪಟ್ಟಣದವನಾಗಿದ್ದು ಈಗ ನಗರದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದನು. ಅವನು ಬಾಲ್ಯದಿಂದಲೇ ನಂದಿನಿಯನ್ನು ತಿಳಿದಿದ್ದನು ಮತ್ತು ಅವಳ ಪರಿಶ್ರಮ ಹಾಗೂ ಒಳ್ಳೆಯ ಸ್ವಭಾವವನ್ನು ಯಾವಾಗಲೂ ಪ್ರಶಂಸಿಸುತ್ತಿದ್ದನು. ಕಾರ್ಯಕ್ರಮದ ವೇಳೆ ಇಬ್ಬರು ಸ್ವಲ್ಪ ಮಾತನಾಡಿದರು ಮತ್ತು ನಂದಿನಿ ಹಿಂದಿನಂತೆ ಸಂತೋಷವಾಗಿಲ್ಲ ಎಂಬುದನ್ನು ಆದಿತ್ಯ ಗಮನಿಸಿದನು. ಅವನು ಕಾರಣ ಕೇಳಿದಾಗ ನಂದಿನಿ ನಗುತ್ತಾ ವಿಷಯವನ್ನು ತಪ್ಪಿಸಿಕೊಂಡಳು. ಆದರೆ ಅವಳ ಕಣ್ಣುಗಳಲ್ಲಿ ಅಡಗಿದ್ದ ಚಿಂತೆ ಆದಿತ್ಯನಿಂದ ಮರೆಮಾಡಲಾಗಲಿಲ್ಲ. ಕಾರ್ಯಕ್ರಮ ಮುಗಿಯಿತು ಮತ್ತು ಇಬ್ಬರೂ ತಮ್ಮ ತಮ್ಮ ದಾರಿಯಲ್ಲಿ ಹೋದರು. ಆದರೆ ಆದಿತ್ಯನ ಮನಸ್ಸಿನಲ್ಲಿ ನಂದಿನಿಯ ದುಗಕ ಮತ್ತೆ ಮತ್ತೆ ಮೂಡುತ್ತಿತ್ತು. ಇತ್ತ ಮದುವೆಯ ದಿನ ಬಂದಿತು. ಸೂರಜ್ಪುರದ ಇಡೀ ಗ್ರಾಮ ಬೆಳಕಿನಿಂದ ಮಿನುಗಿತು. ಡೋಲು ನಗಾರೆಗಳ ಶಬ್ದ ಮೊಳಗಿತು. ಸಂಬಂಧಿಕರು ಉತ್ಸಾಹದಲ್ಲಿ ಮುಳುಗಿದ್ದರು. ನಂದಿನಿ ವಧುವಿನ ಉಡುಪಿನಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ವಿಚಿತ್ರವಾದ ಆತಂಕ ಇತ್ತು. ಏನೋ ಸರಿಯಾಗುವುದಿಲ್ಲ ಎಂಬ ಭಾವನೆ ಅವಳಿಗಿತ್ತು. ಸಂಜೆ ವೇಳೆಗೆ ಚಂದ್ರನಗರದಿಂದ ಮದುವೆ ಮೆರವಣಿಗೆ ಹೊರಟಿದೆ ಎಂಬ ಸುದ್ದಿ ಬಂತು. ಗ್ರಾಮದವರು ಸ್ವಾಗತದ ಸಿದ್ಧತೆಯಲ್ಲಿ ತೊಡಗಿದರು. ಹರಿರಾಮ್ ಮತ್ತೆ ಮತ್ತೆ ವ್ಯವಸ್ಥೆಯನ್ನು ಪರಿಶೀಲಿಸುತ್ತಿದ್ದರು. ಯಾವುದೇ ಕೊರತೆ ಉಳಿಯದಂತೆ ನೋಡಿಕೊಳ್ಳುತ್ತಿದ್ದರು. ರಾತ್ರಿ ಮದುವೆ ಮೆರವಣಿಗೆ ಗ್ರಾಮಕ್ಕೆ ತಲುಪಿತು. ಬ್ಯಾಂಡ್ನ ದುನಿಗೆ ಜನರು ನೃತ್ಯ ಮಾಡುತ್ತಿದ್ದರು ಮತ್ತು ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿತ್ತು. ಆದರೆ ಸ್ವಾಗತದ ವಿಧಿ ಮುಗಿದ ತಕ್ಷಣ ವಿಕ್ರಮ್ ತಂದೆ ಹರಿರಾಮ್ ಅವರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋದರು. ಅವರ ಮುಖದಲ್ಲಿ ಕಠಿಣತೆ ಇತ್ತು. ಅವರು ಹೇಳಿದರು, ಮದುವೆಗೆ ಮೊದಲು ಒಂದು ಮುಖ್ಯ ವಿಷಯ ತೀರ್ಮಾನಿಸಬೇಕು. ಹರಿರಾಮ್ ಗಾಬರಿಯಾದರು. ಏನು ವಿಷಯ ಎಂದು ಕೇಳಿದರು.
ಆಗ ವಿಕ್ರಮ್ ತಂದೆ ಸ್ಪಷ್ಟವಾಗಿ ಹೇಳಿದರು, ಹೊಸ ಕಾರು ಮತ್ತು ದೊಡ್ಡ ಮೊತ್ತದ ಹಣ ನೀಡದೆ ಈ ಮದುವೆ ನಡೆಯುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆ ಹರಿರಾಮ್ ಅವರ ಕಾಲಿನ ಕೆಳಗಿನ ನೆಲವೇ ಜಾರಿದಂತೆ ಆಯಿತು. ಅವರು ಕೈಮುಗಿದು, ಈಗಾಗಲೇ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೇನೆ ಮತ್ತು ಇಷ್ಟು ದೊಡ್ಡ ಬೇಡಿಕೆಯನ್ನು ಪೂರೈಸುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ಎದುರಿನವರು ತಮ್ಮ ಹಠದಿಂದ ಹಿಂದೆ ಸರಿಯಲಿಲ್ಲ. ನಿಧಾನವಾಗಿ ಈ ವಿಷಯ ಎರಡೂ ಕುಟುಂಬಗಳಿಗೆ ಮತ್ತು ನಂತರ ಇಡೀ ಗ್ರಾಮಕ್ಕೆ ಹರಡಿತು. ವಾತಾವರಣ ಬದಲಾಗತೊಡಗಿತು. ಸಂತೋಷದ ಜಾಗದಲ್ಲಿ ಒತ್ತಡ ಆವರಿಸಿತು. ನಂದಿನಿಯ ಸಂಬಂಧಿಕರು ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಗ್ರಾಮದ ಹಿರಿಯರು ಮುಂದೆ ಬಂದು ಮದುವೆ ವ್ಯಾಪಾರವಲ್ಲ ಎಂದು ಹೇಳಿದರು. ಆದರೆ ವಿಕ್ರಮ್ ತಂದೆಯ ಮೇಲೆ ಯಾವುದೇ ಪರಿಣಾಮವಾಗಲಿಲ್ಲ. ವಿಕ್ರಮ್ ಕೂಡ ಮೌನವಾಗಿ ನಿಂತಿದ್ದನು. ಅವನು ತನ್ನ ತಂದೆಯ ನಿರ್ಧಾರವನ್ನು ವಿರೋಧಿಸಲಿಲ್ಲ. ಇದನ್ನು ನೋಡಿ ನಂದಿನಿಯ ಹೃದಯ ಮುರಿದು ಹೋಯಿತು. ಇಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಾಗದ ವ್ಯಕ್ತಿ ಜೀವನಪೂರ್ತಿ ತನ್ನ ಜೊತೆ ನಿಲ್ಲಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಹರಿರಾಮ್ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವರು ತಮ್ಮ ಪಗಡಿಯನ್ನು ತೆಗೆದು ಮುಂದೆ ಇಟ್ಟು, ಇದು ನಮ್ಮ ಗೌರವದ ಪ್ರಶ್ನೆ, ದಯವಿಟ್ಟು ಮದುವೆ ನಡೆಯಲು ಬಿಡಿ ಎಂದು ಹೇಳಿದರು. ಆದರೂ ಎದುರಿನವರು ಒಪ್ಪಲಿಲ್ಲ. ಕೊನೆಗೆ ಅವರು ಘೋಷಿಸಿದರು, ನಮ್ಮ ಬೇಡಿಕೆ ಪೂರೈಸದಿದ್ದರೆ ಮದುವೆ ಮೆರವಣಿಗೆ ಹಿಂದಿರುಗುತ್ತದೆ. ಇದನ್ನು ಕೇಳಿ ಇಡೀ ಗ್ರಾಮದಲ್ಲಿ ಮೌನ ಆವರಿಸಿತು. ಸಾವಿತ್ರಿ ಅಳಲು ಆರಂಭಿಸಿದರು. ಸಂಬಂಧಿಕರು ಬೆಚ್ಚಿಬಿದ್ದರು ಮತ್ತು ನಂದಿನಿಯ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತು. ತನ್ನ ತಂದೆಯನ್ನು ಈ ರೀತಿ ಅವಮಾನಗೊಳ್ಳುವುದನ್ನು ನೋಡಿ ನಂದಿನಿಯ ಕಣ್ಣುಗಳಲ್ಲೂ ಕಣ್ಣೀರು ಬಂತು. ಆದರೆ ಅದೇ ಕ್ಷಣದಲ್ಲಿ ಅವಳೊಳಗೆ ಹೊಸ ಶಕ್ತಿ ಮೂಡಿತು. ಇಂತಹ ದುರಾಸೆಯ ಜನರ ಮನೆಗೆ ತಾನು ಎಂದಿಗೂ ಹೋಗುವುದಿಲ್ಲ ಎಂದು ಅವಳು ನಿರ್ಧರಿಸಿದಳು. ಮಂಟಪದ ಬಳಿ ಹೋಗಿ ಅವಳು ಎಲ್ಲರ ಮುಂದೆ ಹೇಳಿದಳು, ಯಾವ ಮನೆಯಲ್ಲಿ ನನ್ನ ತಂದೆಯ ಗೌರವಕ್ಕೆ ಬೆಲೆ ಇಲ್ಲವೋ ಆ ಮನೆಯಲ್ಲಿ ನಾನು ಸೊಸೆಯಾಗಿ ಹೋಗುವುದಿಲ್ಲ. ಅವಳ ಧ್ವನಿಯಲ್ಲಿ ಇದ್ದ ಆತ್ಮವಿಶ್ವಾಸದಿಂದ ಅಲ್ಲಿ ಇದ್ದವರು ಕೆಲವು ಕ್ಷಣ ಮೌನವಾಗಿದ್ದರು. ವಿಕ್ರಮ್ ಕೂಡ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ತಲೆ ತಗ್ಗಿಸಿ ನಿಂತನು. ನಂದಿನಿ ತನ್ನ ಮದುವೆಯ ಉಡುಪಿನಲ್ಲೇ ಎಲ್ಲರ ಮುಂದೆ ಸ್ಪಷ್ಟವಾಗಿ ಹೇಳಿದಳು, ಈ ಸಂಬಂಧ ವರದಕ್ಷಿಣೆಯ ಮೇಲೆ ನಿಂತಿದ್ದರೆ ಈ ಸಂಬಂಧ ಈಗಲೇ ಮುಗಿದಿದೆ ಎಂದು ಪರಿಗಣಿಸಿ. ಗ್ರಾಮದ ಜನರು ಅವಳ ಮಾತು ಕೇಳಿ ಭಾವುಕರಾದರು. ಅನೇಕ ಮಹಿಳೆಯರ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ಇತ್ತು. ಆದರೆ ವಿಕ್ರಮ್ ಕುಟುಂಬಕ್ಕೆ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವರು ಮದುವೆ ಮೆರವಣಿಗೆಯನ್ನು ಹಿಂದಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಬ್ಯಾಂಡ್ನ ಶಬ್ದ ನಿಂತಿತು. ಬೆಳಕಿನ ನಡುವೆ ವಿಚಿತ್ರವಾದ ಮೌನ ಹರಡಿತು ಮತ್ತು ವಧುವನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಮದುವೆ ಮೆರವಣಿಗೆ ಮದುವೆಯಿಲ್ಲದೆ ಹಿಂದಿರುಗತೊಡಗಿತು. ಹರಿರಾಮ್ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದರು. ಈಗ ಸಮಾಜದಲ್ಲಿ ತಮ್ಮನ್ನು ಹಾಸ್ಯ ಮಾಡಲಾಗುತ್ತದೆ ಎಂದು ಅವರಿಗೆ ಅನಿಸಿತು. ಸಾವಿತ್ರಿ ತನ್ನ ಮಗಳನ್ನು ಅಪ್ಪಿಕೊಂಡು ಅಳುತ್ತಿದ್ದಳು ಮತ್ತು ಸಂಬಂಧಿಕರಿಗೆ ಏನು ಮಾಡಬೇಕು ಎಂಬುದು ಅರ್ಥವಾಗುತ್ತಿರಲಿಲ್ಲ. ಆದರೆ ನಂದಿನಿ ತನ್ನ ತಂದೆ ತಾಯಿಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದಳು. ಅವಳು ಒಳಗಿನಿಂದ ಮುರಿದು ಹೋಗಿದ್ದರೂ ಬಲವಾಗಿ ನಿಂತಿದ್ದಳು, ಏಕೆಂದರೆ ತಾನು ಕುಸಿದರೆ ತನ್ನ ಕುಟುಂಬ ಸಂಪೂರ್ಣವಾಗಿ ಚದುರಿ ಹೋಗುತ್ತದೆ ಎಂಬುದು ಅವಳಿಗೆ ತಿಳಿದಿತ್ತು. ಇದೇ ವೇಳೆ ಗ್ರಾಮದಲ್ಲಿದ್ದ ಆದಿತ್ಯನಿಗೂ ಈ ಘಟನೆಯ ಮಾಹಿತಿ ಸಿಕ್ಕಿತು. ಅವನು ತನ್ನ ಕೆಲವು ಸ್ನೇಹಿತರೊಂದಿಗೆ ಮದುವೆಗೆ ಬಂದಿದ್ದನು. ಅವನು ಸಂಪೂರ್ಣ ವಿಷಯವನ್ನು ಕೇಳಿದಾಗ ಅವನಿಗೆ ತುಂಬಾ ದುಃಖವಾಯಿತು. ಅವನು ದೂರ ನಿಂತು ನಂದಿನಿ ಮತ್ತು ಅವಳ ಕುಟುಂಬದ ಪರಿಸ್ಥಿತಿಯನ್ನು ನೋಡಿದನು ಮತ್ತು ಅವನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಮೂಡತೊಡಗಿದವು. ಇದು ಕೇವಲ ಒಂದು ಕುಟುಂಬದ ಅವಮಾನವಲ್ಲ, ಇಡೀ ಸಮಾಜಕ್ಕೆ ನಾಚಿಕೆಯ ವಿಷಯ ಎಂದು ಅವನಿಗೆ ಅನಿಸಿತು. ರಾತ್ರಿ ಗಾಳವಾಗುತ್ತಿತ್ತು. ಮದುವೆಯ ಮೆರವಣಿಗೆ ಬಹುತೇಕ ಗ್ರಾಮದಿಂದ ಹೊರಟು ಹೋಗಿತ್ತು ಮತ್ತು ನಂದಿನಿಯ ಮನೆಯಲ್ಲಿ ಶೋಕದ ವಾತಾವರಣವಿತ್ತು. ಆದರೆ ಅದೃಷ್ಟ ಇನ್ನೂ ಒಂದು ಹೊಸ ತಿರುವು ಪಡೆಯಲು ಸಿದ್ಧವಾಗಿದೆ ಮತ್ತು ಮುಂದಿನ ಕೆಲವು ಗಂಟೆಗಳಲ್ಲಿ ಇಡೀ ಸೂರಜ್ಪುರದ ಆಲೋಚನೆಯನ್ನು ಬದಲಾಯಿಸುವಂತಹ ಘಟನೆ ನಡೆಯಲಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆದಿತ್ಯನು ಮೌನವಾಗಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದನು ಮತ್ತು ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ರೂಪುಗೊಳ್ಳತೊಡಗಿತ್ತು. ಆ ನಿರ್ಧಾರವು ಕೇವಲ ನಂದಿನಿಯ ಜೀವನವನ್ನು ಬದಲಾಯಿಸುವುದಲ್ಲದೆ ವರದಕ್ಷಿಣೆಯಂತಹ ಕೆಟ್ಟ ಪದ್ಧತಿಯ ವಿರುದ್ಧ ಒಂದು ಉದಾಹರಣೆಯಾಗಬಹುದಾಗಿತ್ತು. ಆದರೆ ಆ ನಿರ್ಧಾರ ಏನಾಗಿತ್ತು ಮತ್ತು ಅದನ್ನು ಕೇಳಿದಾಗ ಗ್ರಾಮಸ್ಥರ ಪ್ರತಿಕ್ರಿಯೆ ಏನಾಗಲಿದೆ ಎಂಬುದು ಇನ್ನೂ ಯಾರಿಗೂ ತಿಳಿದಿರಲಿಲ್ಲ. ಇದೇ ಅನಿಶ್ಚಿತತೆಯ ನಡುವೆ ಆ ದೀರ್ಘ ರಾತ್ರಿ ಮುಂದುವರಿಯುತ್ತಲೇ ಹೋಯಿತು. ಮದುವೆಯ ಮೆರವಣಿಗೆ ಹಿಂದಿರುಗಿದ ನಂತರ ಸೂರಜ್ಪುರ ಗ್ರಾಮದ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಕೆಲವು ಗಂಟೆಗಳ ಹಿಂದೆ ಎಲ್ಲಿ ಶಹನಾಯಿಯ ಮಧುರ ಧ್ವನಿ ಮೊಳಗುತ್ತಿತ್ತೋ ಅಲ್ಲೀಗ ಎಲ್ಲೆಡೆ ದುಃಖ ಮತ್ತು ಮೌನ ಆವರಿಸಿತ್ತು. ಗ್ರಾಮದ ಜನರು ಸಣ್ಣ ಸಣ್ಣ ಗುಂಪುಗಳಲ್ಲಿ ನಿಂತು ಅದೇ ಘಟನೆಯ ಬಗ್ಗೆ ಚರ್ಚಿಸುತ್ತಿದ್ದರು. ಪ್ರತಿಯೊಬ್ಬರ ಮುಖದಲ್ಲೂ ಕೋಪ ಕಾಣಿಸುತ್ತಿತ್ತು, ಏಕೆಂದರೆ ವರದಕ್ಷಿಣೆಯ ಆಸೆ ಹೇಗೆ ಒಂದು ಸಂತೋಷದ ಮದುವೆಯನ್ನು ಮುರಿಯುವಂತೆ ಮಾಡಿತು ಎಂಬುದನ್ನು ಎಲ್ಲರೂ ತಮ್ಮ ಕಣ್ಣುಗಳಿಂದ ನೋಡಿದ್ದರು. ನಂದಿನಿಯ ಮನೆಯ ಅಂಗಳದಲ್ಲಿ ಕುಳಿತಿದ್ದ ಸಂಬಂಧಿಕರು ಒಬ್ಬರಿಗೊಬ್ಬರು ಧೈರ್ಯ ತುಂಬುತ್ತಿದ್ದರು. ಆದರೆ ಹರಿರಾಮ್ ಮತ್ತು ಸಾವಿತ್ರಿಯ ಒಡೆದ ಮನಸ್ಸನ್ನು ಸಮಾಧಾನಪಡಿಸುವಂತಹ ಮಾತು ಯಾರಲ್ಲೂ ಇರಲಿಲ್ಲ. ಹರಿರಾಮ್ ನಿರಂತರವಾಗಿ ಒಂದೇ ವಿಷಯವನ್ನು ಯೋಚಿಸುತ್ತಿದ್ದರು. ಅವರು ತಮ್ಮ ಮಗಳಿಗಾಗಿ ಜೀವನಪೂರ್ತಿ ಶ್ರಮಿಸಿದ್ದರು. ಅವಳ ಸಂತೋಷಕ್ಕಾಗಿ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದರು. ಆದರೂ ಇಂದು ಇಡೀ ಸಮಾಜದ ಮುಂದೆ ಅವಮಾನವನ್ನು ಸಹಿಸಬೇಕಾಯಿತು. ಇನ್ನೊಂದೆಡೆ ನಂದಿನಿ ತನ್ನ ಕಣ್ಣೀರನ್ನು ತಡೆದು ತನ್ನ ತಂದೆ ತಾಯಿಯನ್ನು ಸಮಾಧಾನಪಡಿಸುತ್ತಿದ್ದಳು. ಈ ಸಮಯದಲ್ಲಿ ತಾನು ಧೈರ್ಯ ಕಳೆದುಕೊಂಡರೆ ತನ್ನ ತಂದೆ ತಾಯಿ ಇನ್ನಷ್ಟು ಕುಗ್ಗಿಬಿಡುತ್ತಾರೆ ಎಂದು ಅವಳು ತಿಳಿದಿದ್ದಳು. ಆದ್ದರಿಂದ ಅವಳು ತನ್ನನ್ನು ತಾನು ಬಲವಾಗಿಟ್ಟುಕೊಂಡಳು.
ಆದರೆ ಅವಳ ಹೃದಯದಲ್ಲಿ ಆಳವಾದ ನೋವಿತ್ತು, ಏಕೆಂದರೆ ಯಾವ ಸಂಬಂಧದ ಬಗ್ಗೆ ಅವಳು ಭವಿಷ್ಯದ ಕನಸುಗಳನ್ನು ಕಂಡಿದ್ದಳೋ ಅದು ಕೆಲವೇ ಕ್ಷಣಗಳಲ್ಲಿ ಚೂರುಚೂರಾಗಿತ್ತು. ರಾತ್ರಿ ಬಹಳ ಕಳೆದಿತ್ತು, ಆದರೆ ಯಾರ ಕಣ್ಣುಗಳಲ್ಲೂ ನಿದ್ರೆ ಇರಲಿಲ್ಲ. ಆಗ ಗ್ರಾಮದ ಕೆಲವು ಹಿರಿಯರು ಹರಿರಾಮ್ ಅವರ ಬಳಿ ಬಂದು ಅವರಿಗೆ ಸಮಾಧಾನ ಹೇಳಲು ಆರಂಭಿಸಿದರು. ತಪ್ಪು ಅವರದ್ದಲ್ಲ, ಬದಲಾಗಿ ಮದುವೆಯಂತಹ ಪವಿತ್ರ ಸಂಬಂಧವನ್ನು ಹಣದ ತಕ್ಕಡಿಯಲ್ಲಿ ತೂಗಿದವರದ್ದಾಗಿದೆ ಎಂದು ಹೇಳಿದರು. ಹರಿರಾಮ್ ಭಾರವಾದ ಮನಸ್ಸಿನಿಂದ ಅವರ ಮಾತುಗಳನ್ನು ಕೇಳಿದರು. ಆದರೆ ಅವರ ಹೃದಯ ಇನ್ನೂ ದುಃಖದಿಂದ ತುಂಬಿತ್ತು. ಅದೇ ಸಮಯದಲ್ಲಿ ಆದಿತ್ಯನು ಅಲ್ಲಿಗೆ ಬಂದನು. ಅವನು ಸ್ವಲ್ಪ ಸಮಯ ಮೌನವಾಗಿ ನಿಂತಿದ್ದನು. ನಂತರ ಮುಂದೆ ಬಂದು ಹರಿರಾಮ್ ಅವರ ಪಾದಗಳನ್ನು ಮುಟ್ಟಿ ಗೌರವದಿಂದ ಅವರ ಪಕ್ಕದಲ್ಲಿ ಕುಳಿತನು. ಹರಿರಾಮ್ ಅವನನ್ನು ಬಾಲ್ಯದಿಂದಲೂ ತಿಳಿದಿದ್ದರು. ಆದ್ದರಿಂದ ಅವನನ್ನು ತಮ್ಮ ಬಳಿ ಕುಳಿತುಕೊಳ್ಳಲು ಬಿಡಿದರು. ಆದಿತ್ಯ ಶಾಂತ ಧ್ವನಿಯಲ್ಲಿ ಹೇಳಿದನು, ನಡೆದದ್ದು ತುಂಬಾ ತಪ್ಪಾಗಿದೆ. ಆದರೆ ಇದರ ಅರ್ಥ ನಂದಿನಿ ಅಥವಾ ಅವರ ಕುಟುಂಬ ಗೌರವ ಕಳೆದುಕೊಂಡಿದೆ ಎಂದಲ್ಲ. ಬದಲಾಗಿ ಇಂದು ಇಡೀ ಗ್ರಾಮವು ನಿಜವಾದ ಗೌರವ ಯಾರ ಬಳಿ ಇದೆ ಎಂಬುದನ್ನು ನೋಡಿದೆ. ಆದಿತ್ಯನ ಮಾತುಗಳನ್ನು ಕೇಳಿ ಹರಿರಾಮ್ ಅವರ ಕಣ್ಣುಗಳು ತುಂಬಿ ಬಂದವು. ಅವರು ಹೇಳಿದರು, ಸಮಾಜ ಏನೇ ಹೇಳಲಿ, ಆದರೆ ಒಬ್ಬ ತಂದೆಗೆ ಇವೆಲ್ಲವನ್ನೂ ಸಹಿಸುವುದು ತುಂಬಾ ಕಷ್ಟ. ಆದಿತ್ಯ ಅವರ ಭುಜದ ಮೇಲೆ ಕೈಯಿಟ್ಟು ಹೇಳಿದನು, ಕೆಲವೊಮ್ಮೆ ದೇವರು ಮನುಷ್ಯನಿಗೆ ದೊಡ್ಡ ಸಂಕಷ್ಟಗಳನ್ನು ತೋರಿಸುವುದು ಅವನಿಗೆ ಅದಕ್ಕಿಂತಲೂ ಉತ್ತಮವಾದ ದಾರಿ ಸಿಗಲೆಂದು. ಇದನ್ನು ಕೇಳಿ ಅಲ್ಲಿ ಕುಳಿತಿದ್ದ ಕೆಲವರು ಅವನ ಕಡೆ ನೋಡತೊಡಗಿದರು, ಏಕೆಂದರೆ ಅವನ ಮಾತುಗಳಲ್ಲಿ ವಿಭಿನ್ನವಾದ ದೃಢತೆ ಕಾಣಿಸುತ್ತಿತ್ತು. ಇತ್ತ ನಂದಿನಿಯು ಸ್ವಲ್ಪ ದೂರ ಕುಳಿತು ಎಲ್ಲವನ್ನೂ ಕೇಳುತ್ತಿದ್ದಳು. ಇಂತಹ ಕಠಿಣ ಸಮಯದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಯಾರಿಗಾದರೂ ಧೈರ್ಯ ತುಂಬುವವರು ಬಹಳ ಕಡಿಮೆ ಎಂದು ಅವಳಿಗೆ ಅನಿಸಿತು ಮತ್ತು ಆದಿತ್ಯನ ಮೇಲಿನ ಗೌರವ ಹೆಚ್ಚಾಯಿತು. ನಿಧಾನವಾಗಿ ರಾತ್ರಿ ಇನ್ನಷ್ಟು ಗಾಢವಾಗುತ್ತಾ ಹೋಯಿತು. ಆದರೆ ಆದಿತ್ಯನ ಮನಸ್ಸಿನಲ್ಲಿದ್ದ ಒಂದು ಆಲೋಚನೆ ನಿರಂತರವಾಗಿ ಬಲವಾಗುತ್ತಿತ್ತು. ಅವನು ಹಲವಾರು ವರ್ಷಗಳಿಂದ ನಂದಿನಿಯನ್ನು ತಿಳಿದಿದ್ದನು. ಅವಳ ಒಳ್ಳೆಯತನ ಮತ್ತು ಅವಳ ಸಂಸ್ಕಾರಗಳನ್ನು ಯಾವಾಗಲೂ ಮೆಚ್ಚಿಕೊಂಡಿದ್ದನು. ಆದರೆ ತನ್ನ ಮನದ ಮಾತನ್ನು ಯಾರಿಗೂ ಹೇಳಿರಲಿಲ್ಲ, ಏಕೆಂದರೆ ನಂದಿನಿಯ ಜೀವನದಲ್ಲಿ ತಾನು ಯಾವುದೇ ಅಡ್ಡಿಯಾಗಲು ಬಯಸಲಿಲ್ಲ. ಅವಳ ನಿಶ್ಚಿತಾರ್ಥವಾದಾಗಲೂ ತನ್ನ ಹೃದಯದ ಮಾತನ್ನು ಹೃದಯದಲ್ಲೇ ಇಟ್ಟುಕೊಂಡು ಅವಳ ಸಂತೋಷಕ್ಕಾಗಿ ಪ್ರಾರ್ಥಿಸಿದ್ದನು. ಆದರೆ ಇಂದು ನಡೆದದ್ದನ್ನು ನೋಡಿ ಅವನ ಮನಸ್ಸು ಅಶಾಂತವಾಯಿತು. ಇಂದು ಮೌನವಾಗಿದ್ದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗಬಹುದು ಎಂದು ಅವನಿಗೆ ಅನಿಸಿತು. ಸ್ವಲ್ಪ ಸಮಯದ ನಂತರ ಆದಿತ್ಯ ಗ್ರಾಮದಲ್ಲಿನ ಕೆಲವು ಗೌರವಾನ್ವಿತ ಹಿರಿಯರನ್ನು ಕರೆದುಕೊಂಡು ಒಂದು ಕಡೆಗೆ ಹೋಗಿ ಅವರೊಂದಿಗೆ ದೀರ್ಘ ಚರ್ಚೆ ಮಾಡಲು ಆರಂಭಿಸಿದನು. ಮೊದಲು ಅವನ ಮಾತುಗಳನ್ನು ಕೇಳಿ ಜನರು ಆಶ್ಚರ್ಯಪಟ್ಟರು. ನಂತರ ನಿಧಾನವಾಗಿ ಅವರ ಮುಖಗಳಲ್ಲಿ ಗಂಭೀರತೆ ಕಾಣಿಸಿತು. ಸುಮಾರು ಅರ್ಧ ಗಂಟೆ ಮಾತುಕತೆ ನಡೆಯಿತು ಮತ್ತು ಕೊನೆಗೆ ಎಲ್ಲಾ ಹಿರಿಯರು ಒಮ್ಮತದಿಂದ ಹರಿರಾಮ್ ಅವರ ಬಳಿ ಬಂದರು. ಹರಿರಾಮ್ ಅವರನ್ನು ಬರುತ್ತಿರುವುದನ್ನು ನೋಡಿ ಸ್ವಲ್ಪ ಆಶ್ಚರ್ಯಪಟ್ಟರು. ಅವರಲ್ಲಿ ಅತಿ ಹಿರಿಯ ವ್ಯಕ್ತಿಯೊಬ್ಬರು ಹೇಳಿದರು, ಅವರಿಗೆ ಒಂದು ಮುಖ್ಯ ವಿಷಯ ಮಾತನಾಡಬೇಕಿದೆ. ಹರಿರಾಮ್ ವಿನಮ್ರವಾಗಿ ಕೇಳಿದರು, ಏನು ವಿಷಯ? ಆಗ ಹಿರಿಯರು ಆದಿತ್ಯನ ಕಡೆ ತೋರಿಸಿ ಹೇಳಿದರು, ಈ ಯುವಕ ನಂದಿನಿಯ ಗೌರವವನ್ನು ಗೌರವಿಸುತ್ತಾನೆ ಮತ್ತು ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ಇದು ನಂದಿನಿಯನ್ನು ಮದುವೆಯಾಗಲು ಬಯಸುತ್ತದೆ. ಇದನ್ನು ಕೇಳುತ್ತಿದ್ದಂತೆ ಅಲ್ಲಿ ಇದ್ದ ಎಲ್ಲರೂ ಬೆಚ್ಚಿಬಿದ್ದರು. ಕೆಲವು ಕ್ಷಣಗಳ ಕಾಲವೇ ನಿಂತಂತಾಯಿತು. ಹರಿರಾಮ್ ಆಶ್ಚರ್ಯದಿಂದ ಆದಿತ್ಯನ ಕಡೆ ನೋಡಿದರು ಮತ್ತು ನಂತರ ಅವನ ಕಣ್ಣುಗಳಲ್ಲಿ ನೋಡತೊಡಗಿದರು. ಆದಿತ್ಯ ತಲೆ ತಗ್ಗಿಸಿ ಹೇಳಿದನು, ತಾನು ಯಾವುದೇ ಉಪಕಾರ ಮಾಡುತ್ತಿಲ್ಲ, ತನ್ನ ಹೃದಯದ ಮಾತನ್ನು ಹೇಳುತ್ತಿದ್ದಾನೆ. ಅವನು ನಂದಿನಿಯನ್ನು ವರ್ಷಗಳಿಂದ ತಿಳಿದಿದ್ದಾನೆ ಮತ್ತು ಅವಳ ಸಂಸ್ಕಾರ ಹಾಗೂ ಧೈರ್ಯವನ್ನು ಗೌರವಿಸುತ್ತಾನೆ. ಯಾವುದೇ ವರದಕ್ಷಿಣೆ ಇಲ್ಲದೆ ಮತ್ತು ಯಾವುದೇ ಷರತ್ತಿಲ್ಲದೆ ಅವಳನ್ನು ಮದುವೆಯಾಗಲು ಬಯಸುತ್ತಾನೆ. ಇದನ್ನು ಕೇಳಿ ಅಲ್ಲಿದ್ದ ಅನೇಕ ಜನರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆದರೆ ಹರಿರಾಮ್ ತಕ್ಷಣ ಯಾವುದೇ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಇದು ತುಂಬಾ ದೊಡ್ಡ ನಿರ್ಧಾರವಾಗಿತ್ತು. ಅವರು ಹೇಳಿದರು, ಮೊದಲಿಗೆ ನಂದಿನಿಯ ಇಚ್ಛೆಯನ್ನು ತಿಳಿದುಕೊಳ್ಳುವುದು ಮುಖ್ಯ, ಏಕೆಂದರೆ ಜೀವನವನ್ನು ಅವಳು ನಡೆಸಬೇಕಾಗಿದೆ. ಆಗ ಎಲ್ಲರ ದೃಷ್ಟಿಯು ನಂದಿನಿಯ ಕಡೆ ತಿರುಗಿತು. ಅವಳು ಸ್ವಲ್ಪ ದೂರ ನಿಂತು ಎಲ್ಲವನ್ನೂ ಕೇಳುತ್ತಿದ್ದಳು. ನಂದಿನಿಗೆ ಈ ಕ್ಷಣ ಕನಸಿನಂತಿತ್ತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಯಾರಾದರೂ ತನ್ನ ಗೌರವವನ್ನು ಎಲ್ಲಕ್ಕಿಂತ ಮೇಲಿಟ್ಟು ತನ್ನೊಂದಿಗೆ ನಿಲ್ಲುತ್ತಾರೆ ಎಂದು ಅವಳು ಎಂದಿಗೂ ಯೋಚಿಸಿರಲಿಲ್ಲ. ಕೆಲವು ಕ್ಷಣಗಳ ಕಾಲ ಅವಳು ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ತನ್ನ ತಂದೆ ತಾಯಿಗೆ ಈ ಸಂಬಂಧ ಒಪ್ಪಿಗೆ ಇದ್ದರೆ ಮತ್ತು ಆದಿತ್ಯ ನಿಜವಾಗಿಯೂ ಅವಳಿಗೆ ಗೌರವ ಮತ್ತು ಸಮಾನತೆ ನೀಡಿದರೆ ತನಗೆ ಯಾವುದೇ ಆಕ್ಷೇಪವಿಲ್ಲ. ಇದನ್ನು ಕೇಳುತ್ತಿದ್ದಂತೆ ಸಾವಿತ್ರಿಯ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹರಿಯಿತು ಮತ್ತು ಹರಿರಾಮ್ ಅವರ ಬಾಗಿದ ತಲೆ ಮೊದಲ ಬಾರಿಗೆ ನೇರವಾಯಿತು. ಕತ್ತಲೆಯ ರಾತ್ರಿಯಲ್ಲಿ ದೇವರು ಹೊಸ ಆಶಯ ಕಿರಣವನ್ನು ಕಳುಹಿಸಿದಂತೆ ಅವರಿಗೆ ಅನಿಸಿತು. ಗ್ರಾಮದ ಜನರಲ್ಲೂ ಉತ್ಸಾಹ ಹರಡಿತು. ಎಲ್ಲರೂ ಆದಿತ್ಯನನ್ನು ಪ್ರಶಂಸಿಸಿದರು, ಏಕೆಂದರೆ ಮದುವೆ ಎಂದರೆ ಎರಡು ಹೃದಯಗಳು ಮತ್ತು ಎರಡು ಕುಟುಂಬಗಳ ಸಂಬಂಧವೇ ಹೊರತು ಹಣದ ವ್ಯವಹಾರವಲ್ಲ ಎಂಬುದನ್ನು ಅವನು ಸಾಬೀತುಪಡಿಸಿದ್ದನು. ಇದರ ನಂತರ ಗ್ರಾಮದ ದೇವಸ್ಥಾನದ ಪೂಜಾರಿಯನ್ನು ಕರೆಸಲಾಯಿತು ಮತ್ತು ಅವರು ಹೇಳಿದರು, ಎರಡು ಕುಟುಂಬಗಳು ಒಪ್ಪಿದರೆ ಮದುವೆಯನ್ನು ಇಂದೇ ನೆರವೇರಿಸಬಹುದು. ಇದನ್ನು ಕೇಳಿ ಜನರಲ್ಲಿ ಹೊಸ ಶಕ್ತಿ ಮೂಡಿತು. ಸ್ವಲ್ಪ ಸಮಯದ ಹಿಂದೆ ದುಃಖದಲ್ಲಿ ಮುಳುಗಿದ್ದ ಸಂಬಂಧಿಕರು ಈಗ ಸಿದ್ಧತೆಗಳಲ್ಲಿ ತೊಡಗಿದರು. ಮಂಟಪವನ್ನು ಮತ್ತೆ ಅಲಂಕರಿಸಲಾಯಿತು. ದೀಪಗಳಲ್ಲಿ ಎಣ್ಣೆ ತುಂಬಲಾಯಿತು ಮತ್ತು ಆರಿಹೋಗಿದ್ದ ದೀಪಗಳು ಮತ್ತೆ ಹೊಳೆಯತೊಡಗಿದವು. ಇಡೀ ಗ್ರಾಮವೇ ಸೇರಿ ಒಂದು ಹೊಸ ಆರಂಭದ ನಿರ್ಧಾರವನ್ನು ತೆಗೆದುಕೊಂಡಂತಿತ್ತು. ನಂದಿನಿಯ ಮುಖದಲ್ಲೂ ಬಹಳ ಸಮಯದ ನಂತರ ಸಣ್ಣ ನಗು ಕಾಣಿಸಿತು.
ಆದರೆ ಆದಿತ್ಯ ಶಾಂತವಾಗಿ ಎಲ್ಲಾ ವ್ಯವಸ್ಥೆಗಳನ್ನು ನೋಡುತ್ತಿದ್ದನು. ಅವನ ಮನಸ್ಸಿನಲ್ಲಿ ಯಾವುದೇ ಪ್ರದರ್ಶನದ ಭಾವ ಇರಲಿಲ್ಲ. ಅವನು ಕೇವಲ ನಂದಿನಿ ಮತ್ತು ಅವಳ ಕುಟುಂಬದ ಗೌರವ ಮರಳಿ ಬರಬೇಕೆಂದು ಬಯಸಿದ್ದನು. ಸ್ವಲ್ಪ ಸಮಯದಲ್ಲೇ ಮದುವೆಯ ವಿಧಿಗಳು ಆರಂಭವಾದವು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಗ್ರಾಮದ ಜನರು ದೊಡ್ಡ ಸಂಖ್ಯೆಯಲ್ಲಿ ಮಂಟಪದ ಸುತ್ತ ಸೇರಿದರು. ವರದಕ್ಷಿಣೆ ಇಲ್ಲದೆ ಮತ್ತು ಯಾವುದೇ ಲೋಭವಿಲ್ಲದೆ ಒಂದು ಹೊಸ ಸಂಬಂಧ ನಿರ್ಮಾಣವಾಗುತ್ತಿತ್ತು. ಮಂತ್ರಗಳ ಧ್ವನಿಯ ನಡುವೆ ನಂದಿನಿ ಮತ್ತು ಆದಿತ್ಯ ಒಬ್ಬರಿಗೊಬ್ಬರು ಹಾರ ಹಾಕಿದರು ಮತ್ತು ಸಂಪೂರ್ಣ ವಾತಾವರಣ ಚಪ್ಪಾಳೆಗಳ ಧ್ವನಿಯಿಂದ ತುಂಬಿತು. ಅನೇಕ ಹಿರಿಯರು ಹೇಳಿದರು, ಅವಮಾನದಿಂದ ತುಂಬಿದ ರಾತ್ರಿ ಗೌರವದ ಹಬ್ಬವಾಗಿ ಬದಲಾಗಿದಂತಹ ದೃಶ್ಯವನ್ನು ತಮ್ಮ ಜೀವನದಲ್ಲಿ ಬಹಳ ಕಡಿಮೆ ನೋಡಿದ್ದೇವೆ. ಫೆರೆಗಳು ಆರಂಭವಾದಾಗ ಹರಿರಾಮ್ ಮತ್ತು ಸಾವಿತ್ರಿಯ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಈ ಬಾರಿ ಆ ಕಣ್ಣೀರು ದುಃಖದದ್ದಲ್ಲ, ಬದಲಾಗಿ ಸಂತೋಷ ಮತ್ತು ಹೆಮ್ಮೆಯದ್ದಾಗಿತ್ತು. ತಮ್ಮ ಮಗಳಿಗೆ ಅವಳನ್ನು ವಸ್ತುವಾಗಿ ಅಲ್ಲ, ಮನುಷ್ಯಳಾಗಿ ಅರ್ಥಮಾಡಿಕೊಳ್ಳುವಂತಹ ಜೀವನ ಸಂಗಾತಿ ಸಿಕ್ಕಿದ್ದಾನೆ ಎಂಬ ಅನುಭವ ಅವರಿಗೆ ಆಗುತ್ತಿತ್ತು. ಫೆರೆಗಳು ಪೂರ್ಣವಾದ ನಂತರ ಆದಿತ್ಯ ಎಲ್ಲರ ಮುಂದೆ ನಿಂತು ಒಂದು ಮಾತು ಹೇಳಿದನು. ಅವನು ಹೇಳಿದನು, ಇಂದು ನಡೆದದ್ದು ಕೇವಲ ಒಂದು ಮದುವೆಯಲ್ಲ, ಇದು ಒಂದು ಸಂದೇಶವಾಗಿದೆ. ಯಾವುದೇ ಹುಡುಗಿಯ ಗೌರವವು ಯಾವುದೇ ಹಣ ಸಂಪತ್ತಿಗಿಂತ ದೊಡ್ಡದು ಮತ್ತು ವರದಕ್ಷಿಣೆ ಕೇಳುವವರು ನಿಜವಾಗಿ ತಮ್ಮದೇ ಸಂಸ್ಕಾರದ ಬಡತನವನ್ನು ತೋರಿಸುತ್ತಾರೆ. ಅವನ ಮಾತುಗಳನ್ನು ಕೇಳಿ ಇಡೀ ಗ್ರಾಮವು ಚಪ್ಪಾಳೆಗಳ ಧ್ವನಿಯಿಂದ ಮೊಳಗಿತು. ಈ ಸುದ್ದಿ ನಿಧಾನವಾಗಿ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ಪಟ್ಟಣಗಳಲ್ಲಿಯೂ ಹರಡಲು ಆರಂಭಿಸಿತು. ಜನರು ಈ ಮದುವೆಯ ಬಗ್ಗೆ ಚರ್ಚೆ ಮಾಡಲು ಆರಂಭಿಸಿದರು ಮತ್ತು ಆದಿತ್ಯ ಹಾಗೂ ನಂದಿನಿಯನ್ನು ಪ್ರಶಂಸಿಸಲು ತೊಡಗಿದರು. ಅನೇಕರು ಇದನ್ನು ವರದಕ್ಷಿಣೆ ಪದ್ಧತಿಯ ವಿರುದ್ಧದ ಒಂದು ಧೈರ್ಯಶಾಲಿ ಹೆಜ್ಜೆ ಎಂದು ಹೇಳಿದರು. ಇತ್ತ ವಿಕ್ರಮ್ ಮತ್ತು ಅವನ ಕುಟುಂಬ ತಮ್ಮ ನಗರಕ್ಕೆ ತಲುಪಿದಾಗ ಅವರು ಅವಮಾನಿಸಿ ಬಿಟ್ಟು ಬಂದಿದ್ದ ಅದೇ ಹುಡುಗಿ ಕೆಲವು ಗಂಟೆಗಳ ನಂತರ ಯಾವುದೇ ವರದಕ್ಷಿಣೆಯಿಲ್ಲದೆ ಒಬ್ಬ ಗೌರವಾನ್ವಿತ ಯುವಕನೊಂದಿಗೆ ಮದುವೆಯಾಗಿದ್ದಾಳೆ ಎಂಬ ವಿಷಯ ಅವರಿಗೆ ತಿಳಿಯಿತು. ಇದನ್ನು ಕೇಳಿ ಅವರು ಸಮಾಜದಲ್ಲಿ ಟೀಕೆಗಳನ್ನು ಎದುರಿಸಬೇಕಾಯಿತು. ಜನರು ಅವರು ಲೋಭದಿಂದ ಒಂದು ಒಳ್ಳೆಯ ಸಂಬಂಧವನ್ನು ಕಳೆದುಕೊಂಡರು ಎಂದು ಹೇಳತೊಡಗಿದರು. ಮತ್ತೊಂದೆಡೆ ಸೂರಜಪುರದಲ್ಲಿ ಮತ್ತೆ ಸಂತೋಷದ ವಾತಾವರಣ ಮರಳಿತ್ತು. ಮದುವೆಯ ನಂತರ ವಿದಾಯದ ಸಿದ್ಧತೆಗಳು ಆರಂಭವಾದವು. ಆದರೆ ಈ ವಿದಾಯ ಹಿಂದಿನಂತಿರಲಿಲ್ಲ. ಈ ಬಾರಿ ದುಃಖದ ಜೊತೆಗೆ ಹೆಮ್ಮೆಯೂ ಇತ್ತು. ನಂದಿನಿ ತನ್ನ ತಂದೆ ತಾಯಿಯನ್ನು ಅಪ್ಪಿಕೊಂಡು ತಾನು ಯಾವಾಗಲೂ ಅವರ ಸಂಸ್ಕಾರಗಳನ್ನು ನೆನಪಿಟ್ಟುಕೊಳ್ಳುತ್ತೇನೆ ಎಂದು ಹೇಳಿದಳು. ಹರಿರಾಮ್ ಅವಳ ಹಣೆಗೆ ಮುತ್ತಿಟ್ಟು ಇಂದು ತನ್ನ ಮಗಳ ಬಗ್ಗೆ ಹಿಂದೆಂದಿಗಿಂತಲೂ ಹೆಚ್ಚು ಹೆಮ್ಮೆಯಿದೆ ಎಂದು ಹೇಳಿದರು. ಏಕೆಂದರೆ ಅವಳು ಕಷ್ಟದ ಸಮಯದಲ್ಲಿಯೂ ಆತ್ಮಗೌರವವನ್ನು ಬಿಟ್ಟುಕೊಡಲಿಲ್ಲ. ಆದಿತ್ಯ ನಂದಿನಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಾಗ ಇಡೀ ಗ್ರಾಮವು ಇಬ್ಬರಿಗೂ ಆಶೀರ್ವಾದ ನೀಡಿತು. ಜನರಿಗೆ ತಾವು ಕೇವಲ ಹೊಸದಾಗಿ ಮದುವೆಯಾದ ಜೋಡಿಯನ್ನು ಬೀಳ್ಕೊಡುತ್ತಿಲ್ಲ, ಬದಲಾಗಿ ಹೊಸ ಚಿಂತನೆಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂಬ ಭಾವನೆ ಮೂಡಿತು. ಆದರೆ ನಂದಿನಿ ಮತ್ತು ಆದಿತ್ಯರ ನಿಜವಾದ ಪರೀಕ್ಷೆ ಇನ್ನೂ ಆರಂಭವಾಗಬೇಕಿತ್ತು. ಏಕೆಂದರೆ ಮದುವೆಯ ನಂತರದ ಜೀವನವು ಕೇವಲ ಭಾವನೆಗಳಿಂದ ಸಾಗುವುದಿಲ್ಲ, ಅದರಲ್ಲಿ ಜವಾಬ್ದಾರಿಗಳೂ ಇರುತ್ತವೆ. ಮುಂದಿನ ದಿನಗಳಲ್ಲಿ ಅವರ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುವಂತಹ ಅನೇಕ ಅನುಭವಗಳನ್ನು ಅವರು ಎದುರಿಸಬೇಕಾಗಿತ್ತು. ಅದೇ ಸಮಯದಲ್ಲಿ ಈ ಮದುವೆಯನ್ನು ಇಷ್ಟಪಡದ ಕೆಲವು ಜನರೂ ಇದ್ದರು ಮತ್ತು ಅವರು ಭವಿಷ್ಯದಲ್ಲಿ ಹೊಸ ತೊಂದರೆಗಳನ್ನು ಸೃಷ್ಟಿಸಬಹುದಾಗಿತ್ತು. ಆದರೆ ಈಗ ಆ ರಾತ್ರಿ ಸೂರಜಪುರದ ಆಕಾಶದಲ್ಲಿ ಮಿನುಗುತ್ತಿದ್ದ ನಕ್ಷತ್ರಗಳ ಕೆಳಗೆ ಒಂದು ಹೊಸ ಕತೆ ಹುಟ್ಟಿಕೊಂಡಿತ್ತು. ಅದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಬದಲಾವಣೆಗೆ ಕಾರಣವಾಗಲಿತ್ತು. ಮುಂದಿನ ಬೆಳಿಗ್ಗೆ ಸೂರಜಪುರ ಗ್ರಾಮದಲ್ಲಿ ಸೂರ್ಯನ ಮೊದಲ ಕಿರಣಗಳು ಹರಡಿದಾಗಲೂ ಹಿಂದಿನ ದಿನದ ಘಟನೆಗಳ ಚರ್ಚೆ ಪ್ರತಿಯೊಂದು ಮನೆಯಲ್ಲೂ ನಡೆಯುತ್ತಿತ್ತು. ಜನರು ಮತ್ತೆ ಮತ್ತೆ ಅದೇ ಮದುವೆಯ ಉದಾಹರಣೆಯನ್ನು ನೀಡುತ್ತಿದ್ದರು. ಅದು ವರದಕ್ಷಿಣೆಯಂತಹ ಕೆಟ್ಟ ಪದ್ಧತಿಯ ಮುಂದೆ ಆತ್ಮಗೌರವ ಮತ್ತು ನಿಜವಾದ ಸಂಸ್ಕಾರಗಳ ಗೆಲುವನ್ನು ಸಾಬೀತುಪಡಿಸಿತ್ತು. ಇತ್ತ ಆದಿತ್ಯ ಮತ್ತು ನಂದಿನಿ ತಮ್ಮ ಹೊಸ ಜೀವನವನ್ನು ಆರಂಭಿಸಿದ್ದರು. ಆದಿತ್ಯನ ಮನೆ ತುಂಬಾ ದೊಡ್ಡದಾಗಿರಲಿಲ್ಲ ಅಥವಾ ಅತ್ಯಂತ ಶ್ರೀಮಂತವೂ ಆಗಿರಲಿಲ್ಲ. ಆದರೆ ಅಲ್ಲಿ ಪ್ರೀತಿ, ಗೌರವ ಮತ್ತು ಆತ್ಮೀಯತೆ ತುಂಬಿತ್ತು. ಆದಿತ್ಯನ ತಾಯಿ ಶಾರದಾ ಮತ್ತು ತಂದೆ ಗೋವಿಂದ ಅವರು ನಂದಿನಿಯನ್ನು ಸಂಪೂರ್ಣ ಮನಸ್ಸಿನಿಂದ ಸ್ವಾಗತಿಸಿದರು. ಅವರು ಅವಳನ್ನು ಸೊಸೆ ಎಂದು ಅಲ್ಲ, ಮಗಳ ಸ್ಥಾನ ನೀಡಿ ನೋಡಿದರು. ಇದನ್ನು ನೋಡಿ ನಂದಿನಿಯ ಮನಸ್ಸಿನಲ್ಲಿದ್ದ ಹಿಂದಿನ ಘಟನೆಗಳಿಂದ ಉಂಟಾದ ಭಯ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಮದುವೆಯ ಆರಂಭದ ದಿನಗಳಲ್ಲಿ ಆದಿತ್ಯ ಪ್ರತಿಯೊಂದು ಹೆಜ್ಜೆಯಲ್ಲೂ ನಂದಿನಿಯ ಜೊತೆಗಿದ್ದನು. ಅವಳಿಗೆ ತನ್ನೊಂದಿಗೆ ಎಂದಾದರೂ ಅನ್ಯಾಯವಾಗಿದೆ ಎಂಬ ಭಾವನೆ ಬರದಂತೆ ನೋಡಿಕೊಂಡನು. ಇಬ್ಬರು ಗಂಟೆಗಳ ಕಾಲ ಕುಳಿತು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡುತ್ತಿದ್ದರು. ನಂದಿನಿ ತಾನು ಮುಂದುವರಿದು ಓದಲು ಬಯಸುತ್ತೇನೆ ಮತ್ತು ಇತರ ಹುಡುಗಿಯರಿಗೂ ಪ್ರೇರಣೆಯಾಗುವಂತಹ ಏನಾದರೂ ಮಾಡಲು ಬಯಸುತ್ತೇನೆ ಎಂದು ಹೇಳಿದಳು. ಆದಿತ್ಯ ತಕ್ಷಣ ಅವಳನ್ನು ಬೆಂಬಲಿಸಿ, ಕನಸುಗಳನ್ನು ಬದುಕುವ ಧೈರ್ಯ ಇದ್ದಾಗ ಮಾತ್ರ ಅವು ನನಸಾಗುತ್ತವೆ ಎಂದು ಹೇಳಿದನು. ಇದನ್ನು ಕೇಳಿ ನಂದಿನಿಯ ಮನಸ್ಸಿನಲ್ಲಿ ಅವನ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಸಮಯ ನಿಧಾನವಾಗಿ ಸಾಗತೊಡಗಿತು ಮತ್ತು ಇಬ್ಬರ ಸಂಬಂಧವು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿಂತಿತು. ಕೆಲವು ತಿಂಗಳುಗಳ ನಂತರ ನಂದಿನಿ ತನ್ನ ಓದನ್ನು ಮತ್ತೆ ಆರಂಭಿಸಿದಳು. ಗ್ರಾಮದ ಅನೇಕ ಹುಡುಗಿಯರು ಅವಳಿಂದ ಪ್ರೇರಿತರಾಗಿ ತಮ್ಮ ತಂದೆ ತಾಯಿಗಳ ಬಳಿ ಮುಂದುವರಿದು ಓದಲು ಅನುಮತಿ ಕೇಳಲು ಆರಂಭಿಸಿದರು. ಈ ಬದಲಾವಣೆ ಚಿಕ್ಕದಾಗಿದ್ದರೂ ಅದರ ಪರಿಣಾಮ ದೂರದವರೆಗೆ ಕಾಣಿಸತೊಡಗಿತು. ಇತ್ತ ಹರಿರಾಮ್ ಮತ್ತು ಸಾವಿತ್ರಿಯವರು ಈಗ ಹಿಂದೆಂದಿಗಿಂತಲೂ ಹೆಚ್ಚು ಸಂತೋಷದಿಂದ ಇರತೊಡಗಿದರು. ಗ್ರಾಮದ ಜನರು ಅವರನ್ನು ಗೌರವಿಸುತ್ತಿದ್ದರು ಮತ್ತು ಯಾವಾಗಲೂ ವರದಕ್ಷಿಣೆಯ ಚರ್ಚೆ ಬಂದಾಗ ಜನರು ಹೇಳುತ್ತಿದ್ದರು,
ತನ್ನ ಮಗಳಿಗೆ ಆತ್ಮಗೌರವದ ಪಾಠ ಕಲಿಸಿದ ತಂದೆ ನಿಜವಾಗಿಯೂ ಭಾಗ್ಯಶಾಲಿ. ನಿಧಾನವಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿಯೂ ನಂದಿನಿ ಮತ್ತು ಆದಿತ್ಯರ ಕತೆ ಹರಡಿತು. ಅನೇಕ ಸಾಮಾಜಿಕ ಸಂಸ್ಥೆಗಳು ಅವರನ್ನು ಕಾರ್ಯಕ್ರಮಗಳಿಗೆ ಕರೆಯಲು ಆರಂಭಿಸಿದವು. ಅಲ್ಲಿ ಅವರು ಜನರಲ್ಲಿ ವರದಕ್ಷಿಣೆಯ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದರು. ನಂದಿನಿ ತನ್ನ ಅನುಭವಗಳನ್ನು ಹಂಚಿಕೊಳ್ಳುತ್ತಾ, ಆ ದಿನ ತಾನು ಮೌನವಾಗಿದ್ದರೆ ಬಹುಶಃ ತನ್ನ ಸಂಪೂರ್ಣ ಜೀವನ ಹೊಂದಾಣಿಕೆಯಲ್ಲಿ ಕಳೆಯಬೇಕಾಗುತ್ತಿತ್ತು ಎಂದು ಹೇಳುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿ ಅನೇಕ ಕುಟುಂಬಗಳು ಪ್ರಭಾವಿತರಾದವು ಮತ್ತು ತಮ್ಮ ಮನೆಗಳಲ್ಲಿ ಎಂದಿಗೂ ವರದಕ್ಷಿಣೆಗೆ ಸ್ಥಾನ ನೀಡುವುದಿಲ್ಲ ಎಂದು ಸಂಕಲ್ಪ ಮಾಡಿದರು. ಒಂದು ದಿನ ಜಿಲ್ಲೆಯ ಆಡಳಿತವು ಇಬ್ಬರನ್ನೂ ಗೌರವಿಸಿತು, ಏಕೆಂದರೆ ಅವರ ಕಥೆಯು ಸಮಾಜದಲ್ಲಿ ಸಕಾರಾತ್ಮಕ ಸಂದೇಶವನ್ನು ಹರಡಿತ್ತು. ವೇದಿಕೆಯ ಮೇಲೆ ನಂದಿನಿಗೆ ಗೌರವ ಪತ್ರ ನೀಡಿದಾಗ ಅವಳ ಕಣ್ಣ ಮುಂದೆ ಆ ರಾತ್ರಿ ತಿರುಗಾಡಿತು, ಯಾವಾಗ ಮದುವೆ ಮೆರವಣಿಗೆ ಹಿಂದಿರುಗಿತ್ತು ಮತ್ತು ಅವಳ ತಂದೆ ಅವಮಾನದಿಂದ ಕುಗ್ಗಿ ಹೋಗಿದ್ದರು. ಆ ಕಠಿಣ ಪರೀಕ್ಷೆಯ ಬದಲಾಗಿ ದೇವರು ತನಗೆ ಒಂದು ಹೊಸ ಉದ್ದೇಶವನ್ನು ನೀಡಿದ್ದಾರೆ ಎಂಬ ಅನುಭವ ಅವಳಿಗೆ ಆಯಿತು. ಇತ್ತ ಮತ್ತೊಂದೆಡೆ ವಿಕ್ರಮ್ ಮತ್ತು ಅವನ ಕುಟುಂಬ ನಿರಂತರವಾಗಿ ಟೀಕೆಗಳನ್ನು ಎದುರಿಸುತ್ತಿದ್ದರು. ಸಮಾಜದಲ್ಲಿ ಅವರ ಗೌರವ ಹಿಂದಿನಂತಿರಲಿಲ್ಲ. ಜನರು ಅವರ ಲೋಭವನ್ನು ಬಹಿರಂಗವಾಗಿ ಖಂಡಿಸುತ್ತಿದ್ದರು. ಹಿಂದೆ ಅವರ ಮನೆಗೆ ಸಂಬಂಧಕ್ಕಾಗಿ ಬರಲು ಉತ್ಸುಕರಾಗಿದ್ದ ಅನೇಕರು ಈಗ ದೂರ ಉಳಿಯತೊಡಗಿದರು. ವಿಕ್ರಮ್ಗೂ ನಿಧಾನವಾಗಿ ತನ್ನ ತಪ್ಪಿನ ಅರಿವು ಬರತೊಡಗಿತು. ಆ ದಿನ ತಾನು ತನ್ನ ತಂದೆಯನ್ನು ವಿರೋಧಿಸಿದ್ದರೆ ಬಹುಶಃ ತನ್ನ ಜೀವನ ಬೇರೆ ರೀತಿಯಾಗಿರುತ್ತಿತ್ತು ಎಂಬುದು ಅವನಿಗೆ ಅರ್ಥವಾಗತೊಡಗಿತು. ಆದರೆ ಈಗ ತುಂಬಾ ತಡವಾಗಿತ್ತು. ಸಮಯ ಯಾರಿಗಾಗಿ ನಿಲ್ಲುವುದಿಲ್ಲ ಮತ್ತು ಕೈತಪ್ಪಿದ ಅವಕಾಶ ಯಾವಾಗಲೂ ಕಳೆದು ಹೋಗಬಹುದು. ಇತ್ತ ಆದಿತ್ಯ ಮತ್ತು ನಂದಿನಿ ತಮ್ಮ ಜೀವನವನ್ನು ಕೇವಲ ವೈಯಕ್ತಿಕ ಸಂತೋಷಗಳಿಗೆ ಸೀಮಿತಗೊಳಿಸಲಿಲ್ಲ. ಅವರು ಸಮಾಜಕ್ಕಾಗಿ ಏನಾದರೂ ಮಾಡಲು ನಿರ್ಧರಿಸಿದರು. ಇಬ್ಬರು ಸೇರಿ ಒಂದು ಅಭಿಯಾನವನ್ನು ಆರಂಭಿಸಿದರು. ಅದರಲ್ಲಿ ಅವರು ಗ್ರಾಮಗಳಿಗೆ ತೆರಳಿ ಜನರಿಗೆ ವರದಕ್ಷಿಣೆ ಪದ್ಧತಿಯ ದುಷ್ಪರಿಣಾಮಗಳನ್ನು ಅರ್ಥಮಾಡಿಸುತ್ತಿದ್ದರು. ಆರಂಭದಲ್ಲಿ ಕೆಲವರು ಅವರ ಮಾತುಗಳನ್ನು ಲಘುವಾಗಿ ತೆಗೆದುಕೊಂಡರು. ಆದರೆ ಅವರು ತಮ್ಮ ನಿಜವಾದ ಕಥೆಯನ್ನು ಹೇಳಿದಾಗ ಜನರ ಆಲೋಚನೆಗಳು ಬದಲಾಗತೊಡಗಿದವು. ಅನೇಕ ಯುವಕರು ಸಾರ್ವಜನಿಕವಾಗಿ ತಾವು ಯಾವುದೇ ವರದಕ್ಷಿಣೆಯಿಲ್ಲದೆ ಮದುವೆಯಾಗುವುದಾಗಿ ಘೋಷಿಸಿದರು. ಮತ್ತು ಅನೇಕ ತಂದೆ-ತಾಯಿಯರು ತಮ್ಮ ಹೆಣ್ಣುಮಕ್ಕಳನ್ನು ಭಾರವೆಂದು ಪರಿಗಣಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿದರು. ಈ ಬದಲಾವಣೆ ನಿಧಾನವಾಗಿ ಹರಡಿತು ಮತ್ತು ಕೆಲವು ವರ್ಷಗಳೊಳಗೆ ಆ ಪ್ರದೇಶದಲ್ಲಿ ವರದಕ್ಷಿಣೆ ಕೇಳುವವರ ಸಂಖ್ಯೆ ಬಹಳ ಕಡಿಮೆಯಾಯಿತು. ಒಂದು ದಿನ ಒಬ್ಬ ಹುಡುಗಿ ನಂದಿನಿಯ ಬಳಿಗೆ ಬಂದು ತನ್ನ ಮದುವೆ ಕೇವಲ ಮುರಿಯದೇ ಉಳಿದದ್ದು ನಂದಿನಿಯ ಕಥೆಯಿಂದ ತಾನು ಧೈರ್ಯ ಪಡೆದ ಕಾರಣ ಎಂದು ಹೇಳಿದಾಗ ನಂದಿನಿಗೆ ಅತ್ಯಂತ ಸಂತೋಷವಾಯಿತು. ಆ ದಿನ ನಂದಿನಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಜೀವನದ ಅತಿದೊಡ್ಡ ಯಶಸ್ಸು ಎಂದರೆ ನಿಮ್ಮ ಹೋರಾಟವು ಮತ್ತೊಬ್ಬರ ಜೀವನವನ್ನು ಉತ್ತಮಗೊಳಿಸುವುದು ಎಂಬ ಅನುಭವ ಅವಳಿಗೆ ಆಯಿತು. ಇದೇ ಸಮಯದಲ್ಲಿ ಆದಿತ್ಯನಿಗೆ ನಗರದ ಒಂದು ದೊಡ್ಡ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗುವ ಅವಕಾಶ ದೊರೆಯಿತು. ಅವನ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಎಲ್ಲೆಡೆ ಪ್ರಶಂಸಿಸಲಾಯಿತು. ಆದರೆ ಅವನು ಎಂದಿಗೂ ತನ್ನ ಗ್ರಾಮ ಮತ್ತು ತನ್ನ ಬೇರುಗಳನ್ನು ಮರೆಯಲಿಲ್ಲ. ಪ್ರತಿ ವಾರವೂ ಅವನು ಸೂರಜಪುರಕ್ಕೆ ಬಂದು ಜನರ ನಡುವೆ ಕುಳಿತು ಅವರ ಸಮಸ್ಯೆಗಳನ್ನು ಕೇಳುತ್ತಿದ್ದನು. ಗ್ರಾಮದ ಮಕ್ಕಳು ಅವನನ್ನು ತಮ್ಮ ಆದರ್ಶವೆಂದು ನೋಡುತ್ತಿದ್ದರು. ಇನ್ನೊಂದೆಡೆ ನಂದಿನಿ ಮಹಿಳೆಯರಿಗಾಗಿ ಒಂದು ಶಿಕ್ಷಣ ಕೇಂದ್ರವನ್ನು ಆರಂಭಿಸಿದಳು. ಅಲ್ಲಿ ಅವರಿಗೆ ಶಿಕ್ಷಣ ನೀಡಲಾಗುತ್ತಿತ್ತು ಮತ್ತು ಸ್ವಾವಲಂಬಿಗಳಾಗುವ ಮಾರ್ಗಗಳನ್ನು ಕಲಿಸಲಾಗುತ್ತಿತ್ತು. ನಿಧಾನವಾಗಿ ಈ ಕೇಂದ್ರವು ಬಹಳ ಜನಪ್ರಿಯವಾಯಿತು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಮಹಿಳೆಯರು ಅಲ್ಲಿಗೆ ಬರತೊಡಗಿದರು. ಹಿಂದೆ ಮನೆಯ 4 ಗೋಡೆಗಳೊಳಗೆ ಮಾತ್ರ ಸೀಮಿತವಾಗಿದ್ದ ಅನೇಕ ಮಹಿಳೆಯರು ಈಗ ಸಣ್ಣ ಸಣ್ಣ ವ್ಯವಹಾರಗಳನ್ನು ಆರಂಭಿಸಿ ತಮ್ಮ ಕಾಲಿನ ಮೇಲೆ ನಿಲ್ಲಲು ಪ್ರಾರಂಭಿಸಿದರು. ಹರಿರಾಮ್ ಇದನ್ನೆಲ್ಲ ನೋಡಿದಾಗ ಅವರ ಎದೆ ಹೆಮ್ಮೆಯಿಂದ ತುಂಬುತ್ತಿತ್ತು. ಯಾವ ಮಗಳಿಗಾಗಿ ಅವರು ಒಮ್ಮೆ ಚಿಂತಿಸುತ್ತಿದ್ದರೋ ಅದೇ ಮಗಳು ಇಂದು ನೂರಾರು ಕುಟುಂಬಗಳಿಗೆ ಪ್ರೇರಣೆಯಾಗಿದ್ದಾಳೆ ಎಂಬ ಭಾವನೆ ಅವರಿಗೆ ಬರುತ್ತಿತ್ತು. ವರ್ಷಗಳು ಕಳೆದವು ಮತ್ತು ಒಂದು ದಿನ ನಂದಿನಿ ಹಾಗೂ ಆದಿತ್ಯರ ಮನೆಯಲ್ಲಿ ಒಂದು ಹೆಣ್ಣು ಮಗುವಿನ ಜನನವಾಯಿತು. ಇಡೀ ಕುಟುಂಬದಲ್ಲಿ ಸಂತೋಷದ ಅಲೆ ಹರಡಿತು. ಜನರು ಅಭಿನಂದನೆ ಸಲ್ಲಿಸಿದಾಗ ಆದಿತ್ಯನು ನಗುತ್ತಾ ಹೇಳಿದನು, ಮಗಳು ಮನೆಯ ಕಳೆಯಾಗಿದ್ದಾಳೆ ಮತ್ತು ಅವಳಿಗೆ ಮಗನಿಗೆ ಸಿಗುವ ಅದೇ ಗೌರವ ಸಿಗಬೇಕು ಎಂದು. ಅವನ ಈ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಏಕೆಂದರೆ ಅವನು ಕೇವಲ ಮಾತುಗಳಿಂದಲ್ಲದೆ ತನ್ನ ಜೀವನದಿಂದಲೂ ಇದೇ ಸಂದೇಶವನ್ನು ನೀಡುತ್ತಿದ್ದನು. ನಂದಿನಿ ತನ್ನ ಮಗಳನ್ನು ನೋಡಿ ಆಗಾಗ ಯೋಚಿಸುತ್ತಿದ್ದಳು, ಮುಂದಿನ ಪೀಳಿಗೆಗೆ ಅಂತಹ ಸಮಾಜ ಸಿಗಬೇಕು. ಅಲ್ಲಿ ಯಾವುದೇ ಹುಡುಗಿಯ ಮೌಲ್ಯವನ್ನು ವರದಕ್ಷಿಣೆಯಿಂದಲ್ಲ, ಅವಳ ವ್ಯಕ್ತಿತ್ವ ಮತ್ತು ಅವಳ ಕನಸುಗಳಿಂದ ನಿರ್ಧರಿಸಲಾಗಬೇಕು ಎಂದು. ಇದೇ ಆಲೋಚನೆಯೊಂದಿಗೆ ಇಬ್ಬರು ತಮ್ಮ ಮಗಳಿಗೆ ಆಶಾ ಎಂದು ಹೆಸರಿಟ್ಟರು, ಏಕೆಂದರೆ ಅವಳು ಅವರ ಜೀವನದಲ್ಲಿ ಹೊಸ ಭರವಸೆಯಾಗಿ ಬಂದಿದ್ದಳು. ಕಾಲ ಕಳೆದಂತೆ ಅವರ ಕತೆ ಇನ್ನಷ್ಟು ಪ್ರಸಿದ್ಧವಾಗುತ್ತಾ ಹೋಯಿತು. ಅನೇಕ ಪತ್ರಿಕೆಗಳು ಮತ್ತು ಸಾಮಾಜಿಕ ವೇದಿಕೆಗಳು ಅವರ ಪ್ರಯಾಣವನ್ನು ಜನರ ಮುಂದೆ ತಲುಪಿಸಿದವು. ಆದರೆ ಆದಿತ್ಯ ಮತ್ತು ನಂದಿನಿ ಯಾವಾಗಲೂ ವಿನಮ್ರರಾಗಿಯೇ ಉಳಿದರು. ಅವರು ಹೇಳುತ್ತಿದ್ದರು, ತಾವು ಯಾವುದೇ ಅಸಾಮಾನ್ಯ ಕೆಲಸ ಮಾಡಿಲ್ಲ, ಬದಲಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡೆವು ಎಂದು. ಒಂದು ವರ್ಷ ಗ್ರಾಮದಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಆಯೋಜಿಸಲಾಯಿತು. ಅಲ್ಲಿ ವರದಕ್ಷಿಣೆ ಇಲ್ಲದೆ ವಿವಾಹವಾದ ಎಲ್ಲಾ ಕುಟುಂಬಗಳನ್ನು ಗೌರವಿಸಲಾಯಿತು. ಆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆದಿತ್ಯ ಮತ್ತು ನಂದಿನಿ ಇದ್ದರು. ವೇದಿಕೆಗೆ ತಲುಪಿ ನಂದಿನಿ ಜನರನ್ನು ಉದ್ದೇಶಿಸಿ ಮಾತನಾಡಿದಾಗ ಅವಳು ಹೇಳಿದಳು, ವರದಕ್ಷಿಣೆ ಕೇವಲ ಹಣದ ವ್ಯವಹಾರವಲ್ಲ, ಅದು ಒಂದು ಆಲೋಚನೆ ಮತ್ತು ಈ ಆಲೋಚನೆ ಬದಲಾಗುವವರೆಗೆ ಸಮಾಜ ಸಂಪೂರ್ಣವಾಗಿ ಬದಲಾಗಲು ಸಾಧ್ಯವಿಲ್ಲ ಎಂದು.
ಅವಳು ಇನ್ನೂ ಹೇಳಿದಳು, ಪ್ರತಿಯೊಬ್ಬ ಹುಡುಗಿಯೂ ತನ್ನ ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಹುಡುಗನೂ ವಿವಾಹವು ಯಾವುದೇ ಒಪ್ಪಂದದ ಹೆಸರು ಅಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಎಂದು. ಅವಳ ಮಾತುಗಳು ಅಲ್ಲಿ ಹಾಜರಿದ್ದ ಸಾವಿರಾರು ಜನರ ಹೃದಯಗಳನ್ನು ಮುಟ್ಟಿದವು. ಸಮಾರಂಭ ಮುಗಿದ ನಂತರ ಒಬ್ಬ ವೃದ್ಧ ಮಹಿಳೆ ಅವಳ ಬಳಿಗೆ ಬಂದು ಹೇಳಿದಳು, ಮಗಳೇ, ಆ ದಿನ ನಿನ್ನ ಮದುವೆಯ ಮೆರವಣಿಗೆ ಹಿಂದಿರುಗದೇ ಇದ್ದಿದ್ದರೆ ಬಹುಶಃ ಈ ಬದಲಾವಣೆ ಎಂದಿಗೂ ಬರುತ್ತಿರಲಿಲ್ಲ. ಇದನ್ನು ಕೇಳಿ ನಂದಿನಿ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ನಗುತ್ತಾ ಹೇಳಿದಳು, ಕೆಲವೊಮ್ಮೆ ಜೀವನದ ಅತಿ ದೊಡ್ಡ ಸೋಲೆ ಅತಿ ದೊಡ್ಡ ಗೆಲುವಿನ ದಾರಿಯಾಗುತ್ತದೆ ಎಂದು. ನಿಧಾನವಾಗಿ ಸಂಜೆ ಮುಳುಗತೊಡಗಿತು ಮತ್ತು ಸಮಾರಂಭ ಮುಕ್ತಾಯವಾಯಿತು. ಆದಿತ್ಯ, ನಂದಿನಿ ಮತ್ತು ಅವರ ಕುಟುಂಬ ಮನೆಗೆ ಮರಳಿದರು. ಆ ರಾತ್ರಿ ಎಲ್ಲರೂ ಅಂಗಳದಲ್ಲಿ ಕುಳಿತಿದ್ದರು. ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಮಿನುಗುತ್ತಿದ್ದವು ಮತ್ತು ತಂಪಾದ ಸಣ್ಣ ಗಾಳಿ ಬೀಸುತ್ತಿತ್ತು. ಹರಿರಾಮ್ ತನ್ನ ಮೊಮ್ಮಗಳನ್ನು ಮಡಿಲಿಗೆ ತೆಗೆದುಕೊಂಡು ಭಾವುಕರಾಗಿ ಹೇಳಿದರು, ಈಗ ಅವರಿಗೆ ಯಾವುದರ ಭಯವೂ ಇಲ್ಲ, ಏಕೆಂದರೆ ಅವರು ತಮ್ಮ ಕಣ್ಣುಗಳಿಂದಲೇ ನೋಡಿದ್ದಾರೆ. ಸತ್ಯ ಮತ್ತು ಗೌರವದ ದಾರಿ ಕಷ್ಟಕರವಾಗಿರಬಹುದು, ಆದರೆ ಕೊನೆಯಲ್ಲಿ ಗೆಲುವು ಅದೇ ದಾರಿಯದ್ದಾಗಿರುತ್ತದೆ ಎಂದು ಎಲ್ಲರೂ ನಗತೊಡಗಿದರು. ನಂದಿನಿ ತನ್ನ ತಂದೆಯ ಕಡೆ ನೋಡಿದಳು ಮತ್ತು ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿತು, ಏಕೆಂದರೆ ಅವಳ ತಂದೆ ತಾಯಿ ಅವಳಿಗೆ ಒಳ್ಳೆಯ ಸಂಸ್ಕಾರ ನೀಡಿರಲಿಲ್ಲದಿದ್ದರೆ ಬಹುಶಃ ಆ ಕಠಿಣ ರಾತ್ರಿ ಅವಳು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದಿತ್ಯ ಕೂಡ ಅವಳ ಕಡೆ ನೋಡಿದನು ಮತ್ತು ಇಬ್ಬರ ಕಣ್ಣುಗಳಲ್ಲಿ ಅದೇ ವಿಶ್ವಾಸ ಕಾಣಿಸುತ್ತಿತ್ತು. ಅದು ಅವರ ಸಂಬಂಧವನ್ನು ಬಲಪಡಿಸಿತ್ತು. ಆ ರಾತ್ರಿ ಮಾತಾಡುತ್ತಾ ಯಾವಾಗ ತಡವಾಯಿತು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ, ಏಕೆಂದರೆ ಎಲ್ಲರ ಹೃದಯದಲ್ಲೂ ತೃಪ್ತಿಯಿತ್ತು. ಹೋರಾಟಗಳನ್ನು ದಾಟಿದ ನಂತರ ದೊರೆಯುವಂತಹ ಒಂದು ತೃಪ್ತಿ. ಅದೇ ತೃಪ್ತಿಯೊಂದಿಗೆ ಅವರ ಕತೆ ಒಂದು ಸುಂದರ ಸಂದೇಶವನ್ನು ಬಿಟ್ಟು ಮುಂದೆ ಸಾಗಿತು. ಮನುಷ್ಯನ ನಿಜವಾದ ಗುರುತು ಅವನ ಹಣದಿಂದಲ್ಲ, ಅವನ ಗುಣದಿಂದ ಆಗುತ್ತದೆ. ಮಗಳು ಯಾವುದೇ ಭಾರವಲ್ಲ, ಕುಟುಂಬದ ಹೆಮ್ಮೆಯಾಗಿದ್ದಾಳೆ. ವರದಕ್ಷಿಣೆ ಕೇಳುವವನು ಎಂದಿಗೂ ಗೌರವ ಪಡೆಯಲು ಸಾಧ್ಯವಿಲ್ಲ. ಮತ್ತು ಆತ್ಮಗೌರವದೊಂದಿಗೆ ತೆಗೆದುಕೊಳ್ಳುವ ಒಂದು ಧೈರ್ಯದ ನಿರ್ಧಾರವು ಕೇವಲ ಒಂದು ಜೀವನವನ್ನಲ್ಲ, ಇಡೀ ಸಮಾಜದ ದಿಕ್ಕನ್ನೇ ಬದಲಾಯಿಸಬಹುದು. ಇದೇ ಆಲೋಚನೆ ಮುಂದಿನ ಪೀಳಿಗೆಗಳವರೆಗೆ ತಲುಪುತ್ತಾ ಹೋಯಿತು ಮತ್ತು ಸೂರಜ್ಪುರದ ಈ ಕತೆ ವರ್ಷಗಳ ಕಾಲ ಜನರಿಗೆ ಪ್ರೇರಣೆ ನೀಡುತ್ತಲೇ ಇತ್ತು. ಹೀಗೆ ನಂದಿನಿ ಮತ್ತು ಆದಿತ್ಯರ ಹೋರಾಟದಿಂದ ಆರಂಭವಾದ ಪ್ರಯಾಣವು ಗೌರವ, ಪ್ರೀತಿ, ವಿಶ್ವಾಸ ಮತ್ತು ಸಾಮಾಜಿಕ ಬದಲಾವಣೆಯ ಉದಾಹರಣೆಯಾಗಿ ಎಂದೆಂದಿಗೂ ಅಮರವಾಗಿ ಉಳಿಯಿತು. ಮತ್ತು ಇಲ್ಲಿಯೇ ಅವರ ಕತೆ ಸುಖಕರ ಮತ್ತು ಪ್ರೇರಣಾದಾಯಕ ಅಂತ್ಯವನ್ನು ತಲುಪುತ್ತದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.